ಈ ಮನುಷ್ಯರಲ್ಲಿ ಅನೇಕ ಗುಣಗಳು ಅಲ್ವಾ? ಈ ಗುಣಗಳನ್ನೆಲ್ಲ ಕೊಟ್ಟದ್ದು ಭಗವಂತನೇ ಅಲ್ವಾ? ಅವನ ಸೃಷ್ಟಿಯ ನಿಯಮದಂತೆಯೇ ಆಗುವುದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈಗ ಹೇಳುವ ವಿಷಯವನ್ನು ಸರಿಯಾಗಿ ಒಂದು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅವರವರ ಜೀವನದಲ್ಲಿ ದಾರಿ ಸಿಗ್ತದೆ ಅಂತೇಳಿ. ಖಂಡಿತವಾಗಿ. ಹೇಗೆ ಅಂತ ಹೇಳಿದ್ರೆ, ಸಣ್ಣ ಒಂದು ಉದಾಹರಣೆ ತಗೊಳ್ಳುವ. ಪ್ರೀತಿಯಿಂದ ಮಾತಾಡಬೇಕು ಅಂತೇಳಿ, ಒಳ್ಳೆ ಪ್ರೀತಿಯಿಂದ ಮಾತಾಡಿ, ಗೌರವ ಕೊಟ್ಟು ಮಾತಾಡಿ, ಎಲ್ಲ ಒಂದು ಮಾತಿಗೆ ಬರ್ತದೆ, ಪ್ರೀತಿಯಿಂದ ಮಾತಾಡಿ ಅಂತೇಳಿ. ಈಗ ಪ್ರೀತಿಯಿಂದ ಮಾತಾಡಿದ್ರೆ, ಪ್ರೀತಿಯಿಂದ ಎಲ್ಲವನ್ನು ಕೊಟ್ಟರೆ, ಒಂದು ಗೌರವವನ್ನು ಕೊಟ್ಟರೆ, ಅದನ್ನು ಆ ಕಡೆಯಿಂದ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಿದ್ದರೆ ಆ ಪ್ರೀತಿಗೆ ಎಲ್ಲಿ ಉಂಟು ಬೆಲೆ? ಹೌದಲ್ವಾ? ಆ ಪ್ರೀತಿಗೆ ಎಲ್ಲಿ ಉಂಟು ಬೆಲೆ? ಈಗ ನೀನು ಪ್ರೀತಿಯಿಂದ ಹೋಗಿ ಒಬ್ಬರಿಗೆ ಏನೋ ಒಂದು ನಿನ್ನ ಕೈಲಾದನ್ನು ಸೇವೆ ಮಾಡ್ತಿ, ಅಲ್ಲ ಪ್ರೀತಿಯಿಂದ ಒಂದು ಗೌರವ ಕೊಡ್ತಿ, ಅಲ್ಲ ಪ್ರೀತಿಯಿಂದ ಒಂದು ಹೆಂಡತಿ ಹತ್ರ ಮಾತಾಡ್ತಿ. ಸೊ ನಿನ್ನ ಭಾವನೆಯನ್ನು, ನಿನ್ನ ಒಳಗಿನ ವಿಚಾರವನ್ನು ಅರ್ಥ ಮಾಡಿಕೊಳ್ಳದಿದ್ರೆ ಅದಕ್ಕೆ ಇಲ್ಲಿ ಉಂಟು ಬೆಲೆ ಅಂತ. ಅದಕ್ಕೆ ಬೆಲೆ ಇಲ್ಲ. ಅದರ ಬೆಲೆ ಗೊತ್ತಾಗಬೇಕಾ? ಅಲ್ಲಿ ಕ್ರೋಧ ಬರಬೇಕು. ಅದು ಭಗವಂತನೇ ಕೊಟ್ಟ. ಕ್ರೋಧ ಅಂದ್ರೆ ಕೋಪ ಅಲ್ವಾ? ಎಲ್ಲವೂ ಸೇರ್ತದೆ, ಸಿಟ್ಟು ಎಲ್ಲವೂ ಬರ್ತದೆ. ಹಾಗೆ ಯಾಕೆ ಭಗವಂತ ಕೊಟ್ಟ? ಆ ಪ್ರೀತಿಯ ಬೆಲೆ ಗೊತ್ತಾಗಬೇಕಾದ್ರೆ ಈ ಕ್ರೋಧ ಎಂಬುದು ಸ್ವಲ್ಪ ಎದ್ದು ನಿಂತರೆ ಮಾತ್ರ ಗೊತ್ತಾಗೋದು ಪ್ರೀತಿ ಅಂದ್ರೆ ಏನು ಅಂತೇಳಿ. ಪ್ರೀತಿಯಲ್ಲಿ ಹೇಳುವಾಗ ಕೇಳಲಿಲ್ಲ, ಸಂತೋಷದಲ್ಲಿ ಹೇಳುವಾಗ ಕೇಳಲಿಲ್ಲ, ಅಲ್ವಾ? ಆಗ ಸ್ವಲ್ಪ ಕೋಪದಲ್ಲಿ ಹೇಳ್ತಾರೆ, ಸಿಟ್ಟಿನಲ್ಲಿ ಹೇಳ್ತಾರೆ. ಆಗ ಬುದ್ಧಿ ಇದ್ದವರು ತಿಳ್ಕೊಳ್ತಾರೆ, ನಾನು ಅದನ್ನು ಕಳೆದುಕೊಂಡ ಕಾರಣ ಇದು ಈ ರೀತಿ ಪರಿವರ್ತನೆ ಆಗಿದೆ. ಯಾವುದೇ ವ್ಯಕ್ತಿ ಮೊದಲಿಗೆ ಕೋಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಪ್ರೀತಿಯಿಂದಲೇ ಮಾತಾಡ್ತಾನೆ. ಒಂದು ಕಡು ಬಡವನ ಮನೆಗೆ ಒಬ್ಬ ಹೋದರೂ ಕೂಡ, ಅವನ ಮನೆಯಲ್ಲಿ ಏನು ಇಲ್ಲದಿದ್ರು ಕೂಡ ಬನ್ನಿ 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 ಅಂತ ಒಳಗೆ ಕರೆದು ಏನು ಅವನ ಕೈಲಾದ ಒಂದು ಸತ್ಕಾರವನ್ನು ಮಾಡ್ತಾನೆ, ಸೇವೆಯನ್ನು ಮಾಡ್ತಾನೆ ಅಲ್ವಾ? ಎಲ್ಲಿಗೆ ಹೋದ್ರು ಸರಿ, ಯಾರು ಸಿಕ್ಕಿದ್ರು ಸರಿ, ಆ ಮೊದಲ ಒಂದು ಆ ಮಾತಿನಲ್ಲಿ ಪ್ರೀತಿ ಇದ್ದೇ ಇರ್ತದೆ. ಯಾಕೆಂದ್ರೆ ಹಿಂದೆ ಮುಂದೆ ಏನಂತ ಗೊತ್ತಿರುವುದಿಲ್ಲ, ಅವರು ಹೇಗೆ ಅಂತ ಸಹ ಗೊತ್ತಿರುವುದಿಲ್ಲ, ಅವ್ರು ಯಾವ ರೀತಿ ಹೋಗ್ತಾರೆ ಅಂತ ಸಹ ಗೊತ್ತಿರುವುದಿಲ್ಲ. ಆ ಒಂದು ಪ್ರೀತಿ ಇದ್ದೇ ಇರ್ತದೆ ಅಲ್ವಾ? ಹೋಗ್ತಾ 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 ಏನಾಗ್ತದೆ? ಆ ಪ್ರೀತಿಯ ಮಾತುಗಳು ಏನಾಗ್ತದೆ ಗೊತ್ತುಂಟ? ಕೇರ್ಲೆಸ್ ಆಗ್ತದೆ ಅಂತ ಹೇಳುದು. ಅದಕ್ಕೊಂದು ಬೆಲೆ ಇರುವುದಿಲ್ಲ ಅಂತ ಹೇಳುದು, ಅದಕ್ಕೊಂದು ತೂಕ ಇರುವುದಿಲ್ಲ ಅಂತ ಹೇಳುದು. ಆ ಪ್ರೀತಿಯ ಮಾತಿಗೆ ಒಂದು ತೂಕ ಇರುವುದಿಲ್ಲ, ಅದನ್ನು ಅರ್ಥವೇ ಮಾಡಿಕೊಳ್ಳುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ಬಹಳ ಸುಂದರ. ಅದು ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು, ಅದು ಅರ್ಥ ಮಾಡ್ಲಿಕ್ಕೆ ಬಹಳ ಕಷ್ಟ ಉಂಟು. ಕಾರಣ ಏನು ಅಂತ ಹೇಳಿದ್ರೆ, ಆತ್ಮಗಳು ಬೇರೆ ಬೇರೆ, ಕರ್ಮವೂ ಬೇರೆ ಬೇರೆ, ಋಣವೂ ಬೇರೆ ಬೇರೆ, ದಾರಿಯೂ ಬೇರೆ ಬೇರೆ. ಈ ಬೇರೆ ಬೇರೆ ದಾರಿ ಒಂದಾಗಿ ಹೋಗುವುದು ಉಂಟಲ್ವ, ಇದು ಬಹಳ ಕಷ್ಟ ಅಂತ ಹೇಳುದು. ಬೇರೆ ಬೇರೆ ದಾರಿ ಒಂದಾಗಿ, ಬೇರೆ ಬೇರೆ ದಾರಿ ಒಂದು ದಾರಿಯಾಗಿ ಹೋಗುವುದು ಉಂಟಲ್ಲ, ಇದು ತುಂಬಾ ಕಷ್ಟದ ವಿಚಾರ. ಆದ್ರೆ ಏನೋ ಒಂದು ನೀನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಬೇರೆ ಬೇರೆ ದಾರಿಯಲ್ಲಿ ಹೋಗಿಯೇ ಆಗಬೇಕು. ಆ ಬೇರೆ ಬೇರೆ ದಾರಿಯನ್ನು ಒಂದು ದಾರಿ ಮಾಡ್ತಿ. ಆ ಬೇರೆ ಬೇರೆ ದಾರಿಯನ್ನು ಒಂದು ದಾರಿ ನೀನು ಯಾವಾಗ ಮಾಡ್ತೀಯೋ ಆವಾಗ ನಿನಗೆ ಜ್ಞಾನದ ಅರಿವಾಗ್ತದೆ. ಹೇಳೋದು ಅರ್ಥ ಆಯ್ತಾ? ಈ ಬೇರೆ ಬೇರೆ ದಾರಿ ಅಂತ ಹೇಳಿದ್ರೆ ಜ್ಞಾನದಲ್ಲಿ ತಗೊಳ್ಲಿಕ್ಕೆ ಹೋದ್ರೆ ನಮ್ಮ
ಮೂಗಿನ ರಂಧ್ರ, 2 ರಂಧ್ರ, ಇದು ದಾರಿ ಬೇರೆ ಬೇರೆ. ಹೇಳೋದು ಅರ್ಥ ಆಯ್ತಾ? ಜ್ಞಾನದಲ್ಲಿ ತಗೊಳ್ಳಿಕ್ಕೆ ಹೋದ್ರೆ, ಒಂದು ಮನುಷ್ಯನನ್ನು ತಗೊಳ್ಳಿಕ್ಕೆ ಹೋದ್ರೆ, ಒಂದು ದೇಹವನ್ನು ತಗೊಂಡ್ರೆ, ಒಂದು ದೇಹದಲ್ಲೇ ಎಲ್ಲ ಉಂಟು ಅಂತ ಹೇಳಿದ್ರು, ಟೋಟಲ್ ಬ್ರಹ್ಮಾಂಡವೇ ಉಂಟು ಅಂತ ಹೇಳಿದ್ರು. 2 ಮೂಗಿನ ದ್ವಾರಗಳು ಅಲ್ಲ, ಮೂಗಿಗೆ ದ್ವಾರ 2. ಈ 2 ದ್ವಾರ ಇದು ಬೇರೆ ಬೇರೆ. ಈ ಬೇರೆ ಬೇರೆ ದಾರಿಯಲ್ಲಿ ಹೋಗುವ ಈ ಶ್ವಾಸ ಒಂದು ದಾರಿಯಲ್ಲಿ ಹೋಗ್ತದೆ, ಕೊನೆಗೆ ಆ ಒಂದು ದಾರಿಯಲ್ಲಿ ಹೋಗಿ ನಿಲ್ತದೆ. ಆ ಒಂದು ದಾರಿಯಲ್ಲಿ ಹೋಗಿ ನಿಲ್ಲುವಾಗ ನಿನಗೆ ತನ್ನಿಂತಾನಾಗಿ ಅರಿವಾಗ್ತದೆ. ಆ ಒಂದು ದಾರಿಯಲ್ಲಿ ಹೋಗುವಾಗ ತನ್ನಿಂದ ತಾನಾಗಿ ನಿನ್ನ ಸುತ್ತಮುತ್ತಲಿರುವವರು, ಒಂದು ಪ್ರಕೃತಿಯನ್ನು ನೋಡುವಾಗ, ಇನ್ನು ಎಂಥದೇ ವಿಚಾರ ಇರಲಿ, ಪ್ರಪಂಚದ ವಿಚಾರ ನೀನು ನೋಡುವಾಗ ನಿಂಗೆ ಅದು ಒಂದೇ ಕಾಣ್ತದೆ, ಬೇರೆ ಬೇರೆ ಕಾಣುವುದಿಲ್ಲ. ಇದು ಜ್ಞಾನದಲ್ಲಿ. ಇದೇ ಸಂಸಾರದಲ್ಲಿ ತಗೊಳ್ಬೇಕು. ಇದೇ ದೇಹವನ್ನು ಬೇರೆ ಬೇರೆ ದಾರಿ ಅಂತ ಹೇಳಿದ್ರೆ, ಒಂದು ಗಂಡು ಒಂದು ಹೆಣ್ಣು. ಈ ಗಂಡು ಹೆಣ್ಣನ್ನು ಸೂಕ್ಷ್ಮ ಮಾಡಿ ಹೇಳಿದ್ದೇ ನಮ್ಮ 2 ಶ್ವಾಸಕ್ಕೆ, ಇಡ ಮತ್ತು ಪಿಂಗಳ. ಇಡ ಪಿಂಗಳ ಅಂತೇಳಿ ಒಂದು ಗಂಡು ಒಂದು ಹೆಣ್ಣು, ಒಂದು ಸೂರ್ಯನಾಡಿ ಒಂದು ಚಂದ್ರನ ನಾಡಿ. ಹೇಳೋದು ಅರ್ಥ ಆಯ್ತಾ? ಒಂದು ಸೂರ್ಯನಾಡಿ ಒಂದು ಚಂದ್ರನ ನಾಡಿ ನಮ್ಮ ದೇಹದಲ್ಲೇ ಉಂಟು. ನಮ್ಮ ದೇಹದಲ್ಲಿರುವ ಎನರ್ಜಿ ಇನ್ನೊಂದು ರೀತಿಯಲ್ಲಿ ಆಪೋಸಿಟ್ ಆಗಿ ಉಂಟು, ಅದು ಹೆಣ್ಣಾಗಿ ಉಂಟು. ಹೆಣ್ಣಿನ ಒಳಗಿರುವ ಎನರ್ಜಿ ಇನ್ನೊಂದು ರೀತಿಯಲ್ಲಿ ಆಪೋಸಿಟ್ ಆಗಿ ಉಂಟು, ಅದು ಗಂಡಾಗಿ ಉಂಟು. ಇದು ನಮ್ಮ ದೇಹದಲ್ಲೇ ಉಂಟು, ಗಂಡು ಮತ್ತು ಹೆಣ್ಣಿನ ದೇಹದಲ್ಲೇ ಇರುವಂಥ ವಿಚಾರ. ಹೇಳೋದು ಅರ್ಥ ಆಯ್ತಾ? ಇದನ್ನು ಭೌತಿಕ ಪ್ರಪಂಚಕ್ಕೆ ತಗೊಂಡು ಬಂದರೆ ಒಂದು ಗಂಡ ಹೆಂಡತಿ. ಈ ಗಂಡ ಹೆಂಡತಿ ಜೊತೆಗೂಡಿ ಪ್ರಯಾಣ ಮಾಡೋದು, ಅದು ಒಂದೇ ಸ್ಥಿತಿಯಲ್ಲಿ ಹೋಗುದುಂಟಲ್ಲ, ಅದು ಹುಡುಕಿದ್ರೆ ಸಿಗುವುದು ಬಹಳ ಕಷ್ಟ. ಗಂಡ ಒಂದು ಹೇಳಿದರೆ ಹೆಂಡತಿ ಇನ್ನೊಂದು ಹೇಳ್ತಾಳೆ, ಹೆಂಡತಿ ಒಂದು ಹೇಳಿದರೆ ಗಂಡ ಇನ್ನೊಂದು ಹೇಳ್ತಾನೆ. ಅಲ್ಲಿ ಸ್ಟಾರ್ಟ್ ಆಗ್ತದೆ. ಕಾರಣ ಏನು? ಇಲ್ಲಿ ಆತ್ಮ ಬೇರೆ ಬೇರೆ, ಕರ್ಮ ಬೇರೆ ಬೇರೆ. ಆ ಕರ್ಮವನ್ನು ಸ್ವೀಕರಿಸಿ ಆ ಕರ್ಮಕ್ಕೆ ಶರಣಾಗತಿ ಆದರೆ ಈ 2 ದಾರಿ ಒಂದು ದಾರಿ ಆಗ್ತದೆ ಭೌತಿಕ ಪ್ರಪಂಚದಲ್ಲಿ. ನನ್ನ ಕರ್ಮ ಇದು ಅಂತೇಳಿ, ಇದು ನಾನು ಅನುಭವಿಸಲೇಬೇಕು, ಇದು ನಾನು ಪಾಲಿಸಲೇಬೇಕು, ಬೇರೆ ದಾರಿಯೇ ಇಲ್ಲ ಅಂತ ಹೇಳುವ ಸ್ಥಿತಿ ಯಾರ ಒಳಗೆ ಬರ್ತದೋ, ಆ ಸತ್ಯದ ಅರಿವು ಯಾರ ಒಳಗೆ ಬರ್ತದೋ ಅವರಿಗೆ ಆ ದಾರಿ ಒಂದಾಗಕ್ಕೆ ಸಾಧ್ಯತೆ ಇದೆ. ಎಲ್ಲಿ? ಭೌತಿಕ ಪ್ರಪಂಚದಲ್ಲಿ ಗಂಡ ಹೆಂಡತಿ ಅಂತ ಇದ್ರೆ. ಹೇಳುದು ಅರ್ಥ ಆಯ್ತಾ? ಹೆಂಡತಿ ಒಂದು ಹೇಳುವಾಗ ಸರಿ ಆಯ್ತು, ನನ್ನ ಕರ್ಮ ಬೇರೆ ದಾರಿ ಇಲ್ಲ, ಮಾಡಿ ಆಗಬೇಕು ಅಂತೇಳಿ ಮೌನವಾಗಿ ಮುಂದುವರಿಸಿಕೊಂಡು ಹೋದ್ರೆ ಅದೊಂದು ದಾರಿ ಆಯಿತು. ಅದೇ ಗಂಡ ಒಂದು ಹೇಳ್ತಾನೆ ಏನೋ ಒಂದು ವಿಚಾರ, ಅದಕ್ಕೆ ಹೆಂಡತಿ ಒಪ್ಪಿಕೊಂಡು ಸರಿ ಅಂತ ಹೇಳಿಕೊಂಡು ಹೋದ್ರೆ ಅದು ಒಂದು ದಾರಿಯಲ್ಲಿ ಹೋಗ್ತದೆ. ಇಲ್ಲ, ಅದು ನೀವು ಹೇಳುದಾಗೆ ನೀವು ಹೇಳುದು ಸರಿ ಇಲ್ಲ, ನೀವು ಹೇಳುದು ಸರಿ ಇಲ್ಲ, ನಾನು ಹೇಳುದು ಸರಿ, ನಾನು ಹೇಳುದು ಸರಿ ಇಲ್ಲ, ನೀವು ಹೇಳುದು ಸರಿ ಅಂತ ಇಬ್ಬರೊಳಗೆ ಒಂದು ವಿಷಯ ಬರುವಾಗ ಆಲ್ಮೋಸ್ಟ್ 90% ಹೀಗೆ ಇರೋದು. ಅರ್ಥ ಆಯ್ತಲ್ವಾ? ಆಲ್ಮೋಸ್ಟ್ 90% ಬೇರೆ ಬೇರೆ ಇರೋದು. ಎಲ್ಲೋ ಪ್ರಪಂಚದಲ್ಲಿ ಟೋಟಲ್ ಪ್ರಪಂಚದಲ್ಲಿ ಹುಡುಕಿದ್ರೆ ಒಂದು 10% ಎಲ್ಲವನ್ನು ಸಹಿಸಿಕೊಂಡು ಹೋಗುವಂಥ ಸ್ಥಿತಿ ಇರುವ ಸಂಸಾರ ಸಹ ಇದೆ. ಈ ಸಂಸಾರದಲ್ಲಿ ಯಾಕೆ ಬೇಕಾಗಿದೆ ಆಗ್ತದೆ, ಒಂದು ಗುರು ಶಿಷ್ಯರಲ್ಲಿ ಯಾಕೆ ಬೇಕಾಗಿ ಆಗ್ತದೆ ಅಂತ ಹೇಳಿದ್ರೆ, ತಿದ್ದಲಿಕ್ಕೆ ಬೇಕಾಗಿ, ಅರ್ಥ ಮಾಡಲಿಕ್ಕೆ ಬೇಕಾಗಿ, ಪರಿವರ್ತನೆ ಆಗಲಿಕ್ಕೆ ಬೇಕಾಗಿ. ಪ್ರೀತಿಯಿಂದ ಹೇಳಿದ್ರೆ ಕೇಳೋದಿಲ್ಲ ಅಂತ ಹೇಳುವಾಗ ಸ್ವಲ್ಪ ಕೋಪದಿಂದ ಹೇಳಿ ನೋಡಲ್ಲ. ಆ ಕೋಪದಿಂದ ಹೇಳುವಾಗ ಆ ಕಡೆ ನಿಜವಾಗಿ ಪ್ರೀತಿ ಇದ್ರೆ ಅದು ಆ ಪ್ರೀತಿಯಲ್ಲೇ ನಿಲ್ತದೆ. ಆ ಕಡೆ ಏನಾದರೂ ಕ್ರೋಧ ಇದ್ದು, ಆ ಕಡೆ ಏನಾದರೂ ಒಂದು ರೀತಿಯ ವಿಷಯಗಳಿದ್ರೆ ಅದು ಮದವಾಗಿ ಪರಿವರ್ತನೆ ಆಗ್ತದೆ.
ಅಹಂಕಾರವಾಗಿ ಪರಿವರ್ತನೆ ಆಗ್ತದೆ. ತನ್ನ ಒಳಗಿರುವ ಕ್ರೋಧ, ನಾನು ಎಂಬ ವಿಚಾರವಾಗಿ ಪರಿವರ್ತನೆ ಆಗ್ತದೆ. ನೋಡುವ ಏನಾಗ್ತದೆ ಎಂಬ ವಿಚಾರ ಬರ್ತದೆ. ಆ ವಿಚಾರ ಬರುವಾಗ ನಮ್ಮ ಕೈಗೆ ಅದು ಸಿಗುವುದಿಲ್ಲ. ನಮ್ಮ ಕೈಯಿಂದ ಸ್ವಲ್ಪ ದೂರ ಹೋಗ್ತಾ ಉಂಟು. ಪ್ರೀತಿಯಿಂದ ಹೇಳುವಾಗ ನಾವು ಅದು ಪಡ್ಕೊಳ್ಳಿಲ್ಲ. ಇನ್ನು ಕೋಪದಿಂದ ಹೇಳುವಾಗ ನಮಗೆ ಕೋಪ ಬಂತು, ನಮ್ಮೊಳಗೆ ಅನೇಕ ರೀತಿಯ ವಿಚಾರ ಆಯಿತು. ಆದರೆ ಪುನಃ ಪ್ರೀತಿ ಬೇಕು ಅಂತೇಳಿ ಆಸೆ ಪಡುವಾಗ ಅದು ಮತ್ಸರಾಗ್ತದೆ. ಅಲ್ಲಿ ಒಂದೇ ವಿಚಾರ ಎಷ್ಟು ರೀತಿಯಾಗಿ ಪರಿವರ್ತನೆ ಆಗೋದು ಅಂತ ಹೇಳೋದು, ಅದು ಮತ್ಸರ ಆಗ್ತದೆ. ಈ ಮತ್ಸರ ಎಂಬುದು ಉಂಟಲ್ಲ, ಅತಿ ದೊಡ್ಡ ವಿಷಯ. ಈ ಮತ್ಸರ ಯಾರಿಗುಂಟು, ಅವರು ಅವರ ಜೀವನವನ್ನು ಅವರೇ ಅಳಿಸಿಕೊಳ್ಳುತ್ತಾರೆ. ಲೋಭ, ಮೋಹ ಅರ್ಥಾಯ್ತು. ಈ ಮತ್ಸರದಷ್ಟು ದೊಡ್ಡ ವಿಷಯ ಯಾವುದಿಲ್ಲ ಅಂತ ಹೇಳುದು. ಕಾಮ, ಕ್ರೋಧ, ಮದ, ಲೋಭ, ಮೋಹ, ಆಶ್ಚರ್ಯ, ಇದು ಭಯಂಕರ ಡೇಂಜರ್. ನಾವು ಒಂದು ವೇಳೆ ಎಲ್ಲವನ್ನು ಅನುಭವಿಸಬೇಕು, ನನಗೆ ಎಲ್ಲವನ್ನು ನಾನು ಪಡೆದುಕೊಳ್ಬೇಕು ಅಂತ ಹೇಳಿದ್ರು ಪರವಾಗಿಲ್ಲ. ಇನ್ನೊಬ್ಬನನ್ನು ಕೆಡಿಸಿ ನಾನು ಪಡ್ಕೊಳ್ಬೇಕು ಅಂತ ಹೇಳ್ತೇವಲ್ಲ, ಅದು ಮತ್ಸರ. ಅವನು ಸ್ವ ಅಭಿಮಾನದಿಂದ ಎಲ್ಲವನ್ನು ಅನುಭವಿಸಬೇಕು, ಒಂದು ಲೋಭದಲ್ಲಿ, ಅರ್ಥ ಆಯ್ತಲ್ಲ, ಒಂದು ಮೋಹದಲ್ಲಿ, ಎಲ್ಲರೊಟ್ಟಿಗೆ ಸಂತೋಷವಾಗಿರಬೇಕು, ಅವನ ಸತ್ಯ ಸ್ಥಿತಿಯಲ್ಲಿ. ಇನ್ನೊಬ್ಬರ ಸಂತೋಷವನ್ನು ಕೆಡಿಸಿ ನಾನು ಸಂತೋಷವಾಗಿರ್ತೇನೆ ಅಂತ ಹೇಳುದುಂಟಲ್ಲ, ಅದು ತಪ್ಪು. ಇದೆಲ್ಲ ಮತ್ಸರಕ್ಕೆ ಬರುವುದು. ಇದೆಲ್ಲ ಕೊನೆಗೆ ಬಂದು ನಿಲ್ಲುವುದು ಈ ಮತ್ಸರದಲ್ಲಿ ಅಂತ ಹೇಳುದು. ಈ ಮತ್ಸರಕ್ಕೆ ಇದೆ ದೊಡ್ಡ ವಿಷಯ ಸ್ವಾರ್ಥ, ನಾನು. ಆ ನಾನು ಎಂಬುದು ಯಾರ ಒಳಗೆ ದೃಢವಾಗಿ ಅಚ್ಚಿ ಹೊಡೆದು ನಿಲ್ತದೋ ಅವರ ಹತ್ರ ಈ ಗುಣಗಳೆಲ್ಲ ಇರ್ತದೆ. ಹೇಳೋದು ಅರ್ಥ ಆಯ್ತಾ? ಆಗ ಕೋಪವನ್ನು ನೀನು ಒಳ್ಳೆ ರೀತಿಯಾಗಿ ತಗೊಂಡ್ರೆ, ಆ ಕ್ರೋಧವನ್ನು ನೀನು ಒಳ್ಳೆ ರೀತಿಯಾಗಿ ತಗೊಂಡ್ರೆ, ಅದು ಜ್ಞಾನ ಆಗೋದ್ರಲ್ಲಿ ಸಂದೇಹ ಇಲ್ಲ. ನೀನು ಆ ಒಂದು ಕಾಮವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ಅದು ಜ್ಞಾನ ಆಗೋದ್ರಲ್ಲಿ ಸಂದೇಹ ಇಲ್ಲ. ಹಾಗೆ ಈ 6 ಗುಣಗಳನ್ನು ನೀನು ಯಾವ ರೀತಿ ಸ್ವೀಕಾರ ಮಾಡ್ತೀಯ, ಅದರ ಮೇಲೆ ಎಲ್ಲವೂ ವರಪ್ರಸಾದವಾಗಿ ಸಿಗ್ತದೆ. ನೀನು ಒಳ್ಳೆಯದರಲ್ಲಿ ಸ್ವೀಕಾರ ಮಾಡಿದರೆ ಅದು ನಿಮಗೆ ಒಳ್ಳೆಯದನ್ನೇ ಕೊಡ್ತದೆ. ಈ 6 ಗುಣಗಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಯಾರಾದರೂ ಸರಿ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಏನೋ ಒಂದು ಪಡೆದುಕೊಳ್ಳುವುದಕ್ಕೂ 10 ಜನರ ಒಳಿತಿಗೆ ಬೇಕಾಗಿ ಏನೋ ಒಂದು ಪಡೆದುಕೊಳ್ಳುವುದಕ್ಕೂ ವ್ಯತ್ಯಾಸ ಉಂಟು. ಅರ್ಥ ಆಯ್ತು ಹೇಳೋದು? ಆದ ಕಾರಣ ಹೇಳೋದು, ಪ್ರೀತಿ ಯಾಕೆ? ಪ್ರತಿಯೊಬ್ಬ ಪ್ರೀತಿಯಿಂದಲೇ ಇರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ನಮ್ಮ ಸ್ವಾರ್ಥದಲ್ಲಿ, ನಮ್ಮ ಇಚ್ಛೆಯಂತೆ ನಾವು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಸಾಧಿಸಲಿಕ್ಕೆ ಹೋಗ್ತೇವೆ. ಅದು ಫೈಲಿಯರ್ ಆಗ್ತದೆ ಡೆಫಿನೆಟ್ ಆಗಿ. ಪ್ರೀತಿಗೆ ಅಷ್ಟು ಶಕ್ತಿ ಉಂಟು. ಪ್ರೀತಿ ನಮ್ಮಿಂದ ದೂರ ಆದಾಗ ಗೊತ್ತಾಗುವುದು ಅದು ಏನು ಅಂತೇಳಿ. ನಮ್ಮ ಹತ್ತಿರ ಇದ್ದಾಗ ನಮಗೆ ಅದರ ಬಗ್ಗೆ ಅರಿವೇ ಇರುವುದಿಲ್ಲ, ಡೆಫಿನೆಟ್ ಇರುವುದಿಲ್ಲ. ಅದು ಏನು ಅಂತಲೇ ಗೊತ್ತಿರುವುದಿಲ್ಲ. ಹೇಳೋದಾಯ್ತಾ? ನಾನಿನ್ನ ತುಂಬಾ ಪ್ರೀತಿ ಮಾಡ್ತೇನೆ ಅಂತ ಇಷ್ಟಕ್ಕೂ ಆ ಪ್ರೀತಿ ನಿಂಗೆ ಅರ್ಥ ಆಗಲಿಲ್ಲ ಅಂತ ಹೇಳುವಾಗ, ಆ ಪ್ರೀತಿ ಮಾಡುವ ಸ್ಥಳಕ್ಕೆ ಇನ್ನೊಬ್ಬ ಬಂದು ಕೂತ್ಕೊಳ್ತಾನೆ. ಆಗ ಪ್ರೀತಿ ಅಲ್ಲಿಗೆ ಹೋಗ್ತದೆ, ನಿನ್ನನ್ನು ಬಿಟ್ಟು ಆ ಕಡೆ ಹೋಗ್ತದೆ. ಕಾರಣ ಏನು? ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋ ಕಾರಣ. ಹೇಳೋದು ಅರ್ಥ ಆಗ್ತದಾ? ಆಗ ಏನಾಗ್ತದೆ ಗೊತ್ತುಂಟಾ? ಮುಂಚೆ ಪ್ರೀತಿ ಮಾಡ್ತಿದ್ದವನಿಗೆ ಅರ್ಥ ಆಗುದು, ನಾನು ಎಲ್ಲೆಲ್ಲ ಮಿಸ್ಟೇಕ್ ಮಾಡಿದೆ ಅಂತೇಳಿ, ಎಲ್ಲೆಲ್ಲ ತಪ್ಪು ಮಾಡಿದೆ ಅಂತೇಳಿ. ಇದು ಗುರು ಶಿಷ್ಯರ ವಿಚಾರವನ್ನು ಹೇಳುದು.
ಒಂದು ಶಿಷ್ಯನಿಗೆ ಒಳ್ಳೆ ಪ್ರೀತಿಯಲ್ಲಿ ಹೇಳ್ತಾರೆ ಎಲ್ಲ ವಿಚಾರವನ್ನು, ಅವನಿಗೆ ಅರ್ಥ ಆಗುದಿಲ್ಲ. ಎಷ್ಟು ಹೇಳಿದವನಿಗೆ ಗೊತ್ತಾಗುದಿಲ್ಲ. ಇನ್ನೊಬ್ಬ ಕಾಯ್ತಾ ಇರ್ತಾನೆ, ಯಾವ ಗುರು ಸೇವೆ ಸಿಗ್ತದೆ, ಯಾವ ಗುರು ಸೇವೆ ಸಿಗ್ತದೆ. ಅವನಿಗೊಂದು ಪ್ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿ ಇವನಿಗೆ ಹೇಳಿದ ಹಾಗೆ ಅವನಿಗೂ ಹೇಳ್ತಾರೆ. ಅವನ ಅರ್ಥ ಮಾಡಿಕೊಂಡು ಹತ್ರ ಬರ್ತಾನೆ. ಇವ ಹತ್ರ ಬರುವಾಗ ಆ ಮುಂಚೆ ಇದ್ದವ ದೂರ ಹೋಗ್ತಾನೆ ಅಲ್ವಾ. ಇವ ಹತ್ರ ಬರ್ಲಿಕ್ಕೆ ಏನು ಕಾರಣ, ಇವ ದೂರ ಹೋಗ್ಲಿಕ್ಕೆ ಏನು ಕಾರಣ, ಹೇಳೋದು ಅರ್ಥ ಆಯ್ತಾ? ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ಕಾರಣ, ಆ ಪ್ರೀತಿಯ ಮಹತ್ವ ತಿಳಿದ ಕಾರಣ ಅವ ಹತ್ರ ಬರುದು. ಇನ್ನೊಬ್ಬ ಅದು ತಿಳಿಯದೆ ದೂರ ಹೋಗುದು. ಆ ದೂರ ಹೋದಾಗ ಅವನು ದೂರದಿಂದ ನಿಂತು ನೋಡ್ತಾನೆ, ನಾನಿರುವಾಗ ಹೇಗಿತ್ತು, ಈಗ ಹೇಗೆ ಉಂಟು ಅಂತ ಹೇಳಿ. ಒಂದು ಗುರು ಶಿಷ್ಯರ ವಿಷಯದಲ್ಲಿ ತಕೊಂಡು ಈ ಸತ್ಯ ವಿಚಾರ, ಸತ್ಯ ಸ್ಥಿತಿ, ಇದು ವೇದ ಅಧ್ಯಯನದಲ್ಲೆಲ್ಲ ಆಗುದಿಲ್ಲ. ಇದೊಂದು ಪ್ರಕೃತಿಗೆ ಸಂಬಂಧಪಟ್ಟು ಹೋಗುವ ಸ್ಥಿತಿಯಲ್ಲಿ ಹೇಳುವಂತ ವಿಷಯ. ಜ್ಞಾನ ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟದ್ದು, ಅರ್ಥ ಆಯ್ತಾ? ಹೇಳೋದು ವಿಷಯ ಪ್ರತಿಯೊಬ್ಬನೊಳಗೂ ಉಂಟು ಜ್ಞಾನ, ಪ್ರತಿಯೊಂದರಲ್ಲೂ ಜ್ಞಾನ ಉಂಟು. ಆದರೆ ಆತ್ಮಜ್ಞಾನ ಅಂತ ಒಂದಿದೆ ಅಲ್ಲ, ಈ ಆತ್ಮಜ್ಞಾನ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ, ಅದು ಬಹಳ ಶ್ರೇಷ್ಠವಾದ ವಿಚಾರ. ಈ ಆತ್ಮಜ್ಞಾನ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ, ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ಈ ಆತ್ಮಜ್ಞಾನದ ಸ್ಥಿತಿಯಿಂದ ಮಾತಾಡುವ ವಿಚಾರ ಇದೆಲ್ಲ, ಹೇಳೋದು ಅರ್ಥ ಆಯ್ತಾ? ಆದ ಕಾರಣ ಹೇಳೋದು, ಆ ದೂರ ಹೋಗಿ ನೋಡ್ತಾನೆ ಅವನು. ಆ ದೂರ ಹೋಗಿ ನೋಡೋ ಅವನಿಗೆ ಗೊತ್ತಾಗೋದು, ಓ ಎಷ್ಟು ಮಹತ್ವ ಉಂಟಲ್ಲ ಅಂತೇಳಿ. ಆಗ ಎಲ್ಲಾ ವಿಚಾರಗಳು ಪ್ರಾರಂಭವಾಗೋದು ಅಂತ ಹೇಳೋದು. ಆಗ ತಪ್ಪು ಮಾಡೋದು ಎಲ್ಲಿ? ಅವರವರ ಜೀವನದಲ್ಲಿ ಅವರವರೇ ಮಾಡೋದು ತಪ್ಪು, ಇನ್ನೊಬ್ಬ ಮಾಡೋದಿಲ್ಲ. ಅವರವರೇ ಎಡುವುದು, ಅವರವರೇ ತಪ್ಪು ಮಾಡಿಕೊಂಡು, ಅವರವರೇ ಕಳೆದುಕೊಂಡು, ಅವರವರೇ ಏನೆಲ್ಲ ಕಲ್ಪನೆ ಮಾಡಿಕೊಂಡು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಅಂತ ಹೇಳುವುದಲ್ಲಿ. ಇದು ಗುರು ಆದ್ರೂ ಸರಿ, ಸಂಸಾರ ಆದ್ರೂ ಸರಿ, ಈ ಕಡೆ ಸನ್ಯಾಸ ಆದ್ರೂ ಸರಿ, ಈ ಕಡೆ ಸಂಸಾರ ಆದ್ರೂ ಸರಿ. ಸೂರ್ಯ ಒಂದೇ ಎಲ್ಲರಿಗೂ, ಭೂಮಿ ಒಂದೇ, ಪಂಚಭೂತಗಳು ಒಂದೇ. ಯಾರಿಗಾದ್ರೂ ಸರಿ, ಎಷ್ಟೇ ದೊಡ್ಡ ಮಹಾನ್ ಆದ್ರೂ ಸರಿ, ಅಲ್ಲ ಏನು ತಿಳಿಯದ ಒಬ್ಬ ಅಂತ ಹೇಳುದು ಪಾಮರನಾದ್ರೂ ಸರಿ ಅಲ್ವಾ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೇ ಎಲ್ಲರಿಗೂ, ಪಂಚಭೂತದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೇ. ಇಲ್ಲಿ ನೀನು ಯಾರು ದೊಡ್ಡವಲ್ಲ, ಇಲ್ಲಿ ನನಗೆಲ್ಲ ಒಂದೇ ಅಂತೇಳಿ. ಎರಡು ಗೊತ್ತಾಯ್ತಾ? ಈ ಸತ್ಯವನ್ನು ತಿಳಿಬೇಕು ಮೊದಲಿಗೆ. ಒಂದು ಗುರುಗಳು ನಮ್ಮ ಜೀವನದಲ್ಲಿ ಬಂದರೆ, ಗುರುಗಳು ನಮ್ಮ ಹತ್ರ ಯಾವ ರೀತಿ ಇದ್ದಾರೆ, ನಾವು ಯಾವ ರೀತಿ ಇರಬೇಕು ಎಂಬ ಸ್ಥಿತಿಯನ್ನು ತಿಳಿದರೆ ಮಾತ್ರ ಗುರು ಸೇವೆ ಮಾಡಲಿಕ್ಕೆ ಬಹಳ ಒಳ್ಳೆಯದು, ಒಳ್ಳೆ ಸತ್ಯದ ಮಾರ್ಗ ಸಿಗಬಹುದು. ಇಲ್ಲದೆ ಹೋದ್ರೆ ಸತ್ಯದ ಮಾರ್ಗ ಸಿಗ್ಲಿಕ್ಕಿಲ್ಲ. ಸ್ವಾರ್ಥ ಆಗಿಬಿಟ್ರೆ, ನಾನು ಅಂತ ಆಗಿಬಿಟ್ರೆ ಸುಮ್ಮನೆ ಟೈಮ್ ಪಾಸ್. ಈ ಟೈಮ್ ಪಾಸ್ ಆಗಬಾರ್ದು ಅಂತ ಹೇಳೋದು. ಆದ ಕಾರಣ ಗುರುಗಳು ಹೇಳುವ ವಿಚಾರಗಳೆಲ್ಲವೂ ಪ್ರೀತಿಯಿಂದಲೇ ಇರ್ತದೆ. ಅರ್ಥ ಮಾಡಿಕೊಳ್ಳದ ಕಾರಣ ಕೋಪ ಮಾಡಿಕೊಳ್ಳುವುದು ಹೊರತು ಯಾರಿಗೆ ಬೇಕಾಗಿ ಕೋಪ ಮಾಡುವುದು? ನಿನ್ನ ಒಳಗೆ ನೀನು ಪರಿವರ್ತನೆ ಮಾಡಿಕೊ. ಹುಳಿಯೇಟು ಬೀಳದೆ ಶಿಲೆಗೆ ರೂಪ ಬರುವುದಿಲ್ಲ. ತನ್ನಿಂತಾನಾಗಿ ರೂಪ ಆಗುದಿಲ್ಲ. ಯಾಕೆ ಬೇಕಾಗಿ ಕೋಪ ಮಾಡ್ತಾರೆ, ಯಾಕೆ ಬೇಕಾಗಿ ಬೈತಾರೆ? ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಪ್ರೀತಿಯಿಂದ ಹೇಳಲಿಕ್ಕೆ ಆಗುದಿಲ್ವಾ? ಹೇಳಿದ್ರೆ ಕೇಳಲಿಕ್ಕಿಲ್ಲ, ಆಯ್ತಾ? ಗುರು ಹೇಳಿ ಮಾಡಿಸೋರಲ್ಲ, ನಿನ್ನ ಸ್ವಂತ ಜ್ಞಾನದಿಂದ ಮಾಡು ಅಂತ ಹೇಳುವರು. ನಿನ್ನ ಸ್ವಂತ ಜ್ಞಾನದಿಂದ ಮಾಡಿ ತೋರಿಸು. ಎಲ್ಲ ಹೇಳಿದ್ದೇನೆ, ಹೀಗೆ 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 ಹೀಗೆ, ಅದನ್ನು ನಿನಗೆ ಮರೆತು ಹೋಯ್ತು ಅಂತ ಹೇಳಿದರೆ ಅದು ನಿನಗೆ ಗೊತ್ತಾಗುದಿಲ್ಲ. ಗೊತ್ತಾಗ್ತದ? ಅದು ಪ್ರೀತಿಯೂ ಭಗವಂತ ಕೊಟ್ಟ ವರ, ಕೋಪವು ಭಗವಂತ ಕೊಟ್ಟ ವರ. ಎರಡೂ ಬೇಕು. ಇದೆರಡು ಬ್ಯಾಲೆನ್ಸಿಂಗ್. ಇದು ಎರಡು ಇದ್ರೆ ಅದು ತಿದ್ದಿ ಒಂದು ರೀತಿ ಹಂತಕ್ಕೆ ಬಂದು ನಿಲ್ಲಕ್ಕೆ ಸಾಧ್ಯ. ಕೇವಲ ಪ್ರೀತಿಯಿಂದಲೇ ಹೋದ್ರೆ ಸಾಧ್ಯ ಇಲ್ಲ, ಹೋಗ್ಲಿಕ್ಕೆ ಆಗುವುದೂ ಇಲ್ಲ. ಆದ ಕಾರಣ ಹಿರಿಯರು ಹೇಳಿದ್ದಾರೆ ಅದಕ್ಕೊಂದು ದಾರಿ.
ಮೌನವಾಗಿರು, ಒಂದು ನಗು, ಚೆನ್ನಾಗಿದ್ದೀರಾ, ಸಂತೋಷವಾಗಿರಿ, ಹೋಗಿ ಬರ್ತೀವಿ, ಎರಡೇ ಮಾತಲ್ಲಿ ಮುಗಿಸು. ಯಾರೊಟ್ಟಿಗೂ ಬೆರಿಬೇಡ. ಹಾಗೆ ಬೆರೆಯದಿರ್ಲಿಕ್ಕಾಗ್ತದ? ನೀನು ಸುಮ್ಮನೆ ಕೂತ್ಕೊಂಡ್ರು ಬಂದು ಮಾತಾಡ್ತಾರೆ, ನೀನು ಸುಮ್ಮನೆ ಕೂತ್ಕೊಂಡ್ರು ಏನಾದ್ರು 1000 ವಿಚಾರ ಹೇಳ್ತಾರೆ ಅಲ್ವಾ? ನಾವು ಎಲ್ಲರೊಟ್ಟಿಗೆ ಇರಬೇಕು, ಎಲ್ಲರೊಟ್ಟಿಗೆ ಬೆರಿಬೇಕು, ಎಲ್ಲರ ಜ್ಞಾನವನ್ನು ತಿಳಿಬೇಕು, ನಾವು ಆಗಿ ಇರಬೇಕು. ನಮ್ಮ ಒಳಗೆ ಗೊತ್ತಾಗಬೇಕು, ಇವ ಯಾಕೆ ಬೇಕಾಗಿ ಮಾತಾಡ್ತಾನೆ, ಅವ ಯಾಕೆ ಬೇಕಾಗಿ ಮಾತಾಡ್ತಾನೆ, ಇವ ಯಾಕೆ ಬೇಕಾಗಿ ನಮಸ್ಕಾರ ಮಾಡ್ತಾನೆ, ಇವ ಯಾಕೆ ಬೇಕಾಗಿ ಓಡಿ ಓಡಿ ಸೇವೆ ಮಾಡ್ತಾನೆ, ಇವ ಯಾಕೆ ಇಷ್ಟು ಪಕ್ಕದಲ್ಲಿ ಬಂದು ಕೂತ್ಕೊಂಡ ಅಂತೇಳಿ ನಮ್ಮ ಒಳಗೆ ನಮಗೆ ಅರಿವಿಗೆ ಬಂದರೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಲಿಕ್ಕಾಗ್ತದೆ. ಮತ್ತೆ ಯಾವುದೇ ವಿಚಾರ ಮಾತಾಡುವಾಗ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತಾಡಬಾರ್ದು. ಈ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದುಂಟಲ್ಲ, ಅದು ದೊಡ್ಡ ಒಂದು ಎಂತ ಹೇಳೋದು, ಸಂಶಯಕ್ಕೆ ದಾರಿ ಆಗ್ತದೆ. ಪಟ 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 ಅಂತೇಳಿ ಮುಗಿಸ್ಬೇಕು, ಅದು ಆ ಸೆಕೆಂಡಲ್ಲಿ ಮುಗಿಸ್ಬೇಕು. ಅದು ಯಾವುದಾದ್ರೂ ಸರಿ, ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ, ಏನು ಹೇಳಬೇಕು, ಏನು ಮಾತಾಡಬೇಕು, ಒಳಗೆ ಏನು ಉಂಟು ಕೂಡಲೇ ಅದು ಹೊರಗೆ ಬಂದು ಬಿಟ್ಟರೆ ಅದು ಒಳಗೆ ನಿಲ್ಲೋದಿಲ್ಲ. ಇದೆಲ್ಲ ತುಂಬಿಸಿ 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 ಇಲ್ಲಿ ಯಾವುದನ್ನು ಬಿಸಾಡಬೇಕು, ಯಾವುದನ್ನು ಇಟ್ಟುಕೊಳ್ಬೇಕು ಅಂತ ಗೊತ್ತಿರೋದು. ಕೊನೆಗೆ ದೊಡ್ಡ ಕಸದ ರಾಶಿಯಾಗಿ ಅದು ಯಾವುದೋ ಒಂದು ರೀತಿಯಲ್ಲಿ ಇದಾಗಿ ಅದು 1000 ರೀತಿಯಲ್ಲಿ ಕೆಟ್ಟು ಹೋಗಿ ಯಾವುದಕ್ಕೂ ಪ್ರಯೋಜನ ಬರದಾಗಿ ಹೋಗ್ತದೆ. ಯಾವುದು? ಈ ಮನಸ್ಸು ಅಲ್ವಾ? ಆದ ಕಾರಣ ಗುರುಗಳ ಒಂದೊಂದು ಕ್ಷಣವನ್ನು ಕೂಡ ಅರ್ಥ ಮಾಡಿಕೊಳ್ಳಿ, ಒಂದೊಂದು ಮೂಮೆಂಟನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದ ರಹಸ್ಯವೇ ಅದರಲ್ಲಿ ಅಡಗಿದೆ. ಗುರು ಬಾಯಿ ಬಿಟ್ಟು ಹೇಳುವುದಿಲ್ಲ, ಬಾಯಿ ಬಿಟ್ಟು ಜ್ಞಾನೋಪದೇಶ ಮಾಡೋದಿಲ್ಲ. ಜ್ಞಾನೋಪದೇಶ ಅಂತ ಹೇಳಿದ ಶಿಷ್ಯ, ಜ್ಞಾನೋಪದೇಶ ಅಂತ ಹೇಳಿದ ಭಕ್ತ. ಗುರು ಹೇಳಲಿಲ್ಲ, ಖಂಡಿತ ಹೇಳಲಿಲ್ಲ. ಗುರು ಅವರಿಗೆ ಖುಷಿ ಬಂದಾಗ ಏನೊಂದು ಮಾತಾಡಿಕೊಂಡೇ ಹೋದ್ರು. ಆದರೆ ಶಿಷ್ಯನಾದ ಅವರಲ್ಲಿ ಏನೆಲ್ಲ ಬೇಕು, ಏನೆಲ್ಲ ಉಂಟು ಎಲ್ಲವನ್ನು ತೆಗೆದಿಟ್ಟುಕೊಂಡ. ಅವರು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತೇಳಿ ಮಾತನಾಡೋರಲ್ಲ ಗುರುಗಳು. ಒಂದು ಸಬ್ಜೆಕ್ಟ್ ಅಂತ ಇದೇ ಸಬ್ಜೆಕ್ಟ್ ಅನ್ನು ಮಾತಾಡೋರಲ್ಲ ಅವರು. ಎಲ್ಲ ಸಬ್ಜೆಕ್ಟ್ ಸೇರಿ ಒಂದು ಸಬ್ಜೆಕ್ಟ್ ಅಷ್ಟೇ. ಹೇಳೋದು ಅರ್ಥ ಆಯ್ತಾ? ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.